ಗೌಳಿಬೀದಿಯ ಶ್ರೀ ಕಂಚಿ ಕಾಮಾಕ್ಷಮ್ಮ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಸ್ಪರ್ಧೆ ಹಾಗೂ ಮಕ್ಕಳ ಛದ್ಮವೇಷ ಸಂಭ್ರಮದಿಂದ ನಡೆಯಿತು. ಗೌಳಿ ಸಮುದಾಯದವರು ಅನಾದಿ ಕಾಲದಿಂದಲೂ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇರುವಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದ ಈ ವರ್ಷವೂ ದೇವಾಲಯ ಸಮಿತಿ ವತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸ್ಪರ್ಧೆಗೂ ಮುನ್ನ ದೇವಾಲಯದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ, ಶ್ರೀರಾಮಾಂಜನೇಯ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಕೀರ್ತನೆಗಳು ನಡೆಯಿತು. ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನೆರವೇರಿತು. ಯುವಕರು ನೀರಿನೇಟನ್ನು ಲೆಕ್ಕಿಸದೆ ವಾದ್ಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಾ ಮೊಸರು ಕುಡಿಕೆ ಒಡೆಯುವಲ್ಲಿ ಯಶಸ್ವಿಯಾದರು. ಮೊಸರು ಕುಡಿಕೆ ಒಡೆಯುವ ಸ್ಪರ್ಧಿಗಳಾಗಿ ಎಂ ವಿಜಯ್ ಹಾಗೂ ಸಂತೋಷ್ ಬಲರಾಮ್ ಪಾಲ್ಗೊಂಡಿದ್ದರು.
ಕೃಷ್ಣಂ ಒಂದೇ ಜಗದ್ಗುರುಂ. ಗೌಳಿ ಬೀದಿಯ ಈ ಕಂಚಿಕಾಮಾಕ್ಷಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಆರಾಧನೆ. ಮಡಿಕೇರಿಯ ಈ ಗೌಳಿ ಬೀದಿಯಲ್ಲಿರುವಂಥ ಸಾಕಷ್ಟು ಗೌಳಿ ಸಮುದಾಯದವರು ಸೇರಿ ಈ ಕೃಷ್ಣಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಿದ್ವಿ ಪ್ರತಿ ವರ್ಷ. ಏಕೆಂದರೆ ಇಲ್ಲಿ ನಮ್ಮ ಕಸುಬು ಕುಲಕಸುಬೆ ಹೈನುಕರಕ್ಕೆ, ಹೀಗಾಗಿ ಆ ಕಾಲದಿಂದಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಅತ್ಯಂತ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನೋಡಿರ್ಬೋದು ನೀವು ಮೊಸರುಗುಡಿಕೆ ಸ್ಪರ್ಧೆ. ಇದರಲ್ಲೇನೆಂದರೆ ಇಬ್ಬರು ಯುವಕರು ಮೊಸರುಗುಡಿಕೆ ಹೊಡೆಯುವಲ್ಲಿ ಸಫಲರಾಗಿರ್ತಾರೆ. ಅದೇ ರೀತಿ ಮಕ್ಕಳ ಛದ್ಮವೇಷ ಸ್ಪರ್ಧೆ ಕೂಡ. ಶ್ರೀಕೃಷ್ಣ ಹುಟ್ಟಿದ ದಿನದಂದು ರಾತ್ರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇದೆ, ಭಜನಾ ಕಾರ್ಯಕ್ರಮ ಇರ್ತದೆ. ಆನಂತರ ಅಥವಾ 3 ದಿನ ಅಥವಾ 5 ದಿನ ನಂತರ ಈ ಒಂದು ಕೃಷ್ಣೆಯ ಲೀಲೆಯನ್ನು, ಬಾಲಿಲೀಲೆಯನ್ನು ನೆನಪಿಸುವಂತಹ ಓಕುಳಿ ಆಟ ಇದೊಂದು ವಿಶೇಷವಾಗಿದೆ. ಸಂಪ್ರದಾಯವನ್ನು ಯಾವಾಗಲೂ ನಾವು ಮುಂದೆ ಉಳಿಸಬೇಕು, ಬೆಳೆಸಬೇಕು ಉದ್ದೇಶದಿಂದ ಈ ಒಂದು ಆಚರಣೆ ಚಾಲ್ತಿಯಲ್ಲಿದೆ. ಅಲ್ಲಿ ಮುಂದೆ ನೋಡಿ ಫೋಟೋ ತೆಗಿತಾರೆ. ಅಣ್ಣ ನೀವು ಹಂಗೆ ಇಟ್ಕೊಳ್ಳಿ ಅಣ್ಣ. ಪಕ್ಕಕ್ಕೆ ಕರ್ಕೊ, ನಿನ್ನ ಪಕ್ಕ ಮಗ ಅವ್ರ ಮಕ್ಕಳು ನೀವು ಕೊಳಲುವುದು ಎಂತ ಗೊತ್ತಾ, ಪ್ರತಿ ವರ್ಷ ಆಗಸ್ಟ್ 16ನೇ ತಾರೀಕಿನ ನಂತರ ರಾತ್ರಿ 12 ಗಂಟೆಗೆ 10 ಗಂಟೆಗೆ ಭಜನಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಭಜನಾ ಕಾರ್ಯಕ್ರಮ ಆದ ನಂತರ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ ಮಾಡ್ತೀವಿ. ಪ್ರತಿ ವರ್ಷ ನಡೀತಿರುವಾಗೆ ಈ ವರ್ಷವೂ ವಿಜೃಂಭಣೆಯಿಂದ ನಾವು ಗೌಳಿ ಸಮುದಾಯದವರು ಪ್ರತಿ ವರ್ಷ ನಡೆತಿರುವ ಈ ವರ್ಷವೂ ನಾವು ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಬಂಧು ಮಿತ್ರರು ಹಾಗೂ ನಮ್ಮ ಗೌಳಿ ಜನಾಂಗದವರೆಲ್ಲ ಸೇರಿ ಪ್ರತಿ ವರ್ಷವೂ ವಿಜೃಂಭಣೆ ನಡೆಸ್ತಿದ್ವಿ. ಅದೇ ಅವರು ಹೇಗೆ ಅಂತ ಹೇಳಿದ್ರೆ ಒಂದು 10 ದಿನ ವೃತ ಇರ್ತಾರೆ. ವೃತ ಇದ್ದು ಅವರು ಶ್ರದ್ಧಾಭಕ್ತಿಯಿಂದ ಈ ದೇವರ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಅವರು ಮೊಸರು ಕುಡಿಕೆ ಹೊಡಿಲಿಕ್ಕೆ ತಯಾರಾಗ್ತಾರೆ. ಅದಾದ ನಂತರ ನಾವು ಅವರಿಗೆ ದೇವಾಲಯದಲ್ಲಿ ಎಣ್ಣೆ ಇದೆಲ್ಲ ಉಜ್ಜಿ ಅವ್ರನ್ನ ರೆಡಿ ಮಾಡಿ ಈ ಮೊಸರು ಕುಡಿಕೆ ಹೊಡಿಲಿಕ್ಕೆ ನಾವು ತಯಾರು ಮಾಡ್ತೀವಿ. ಹಾಗೆ ಅಲ್ಲ, ಪ್ರತಿ ವರ್ಷ ಯಾರು ಮುಂದೆ ಬರ್ತಾರೆ. ಈ ವರ್ಷ 3 ವರ್ಷ ಆಯಿತು. ಸಂತೋಷ್ ಅವರು 3ನೇ ವರ್ಷ ಈ ಸಲ ಹೊಡಿತಿದ್ದಾರೆ. ಇದು 4ನೇ ವರ್ಷ. ಅವರು 3 ವರ್ಷನೂ ಪ್ರತಿ ವರ್ಷನೂ 3 ವರ್ಷ ಕಂಟಿನ್ಯೂಸ್ ಆಗಿ ಹೊಡ್ಕೊಬಂದು ಇದು 4ನೇ ವರ್ಷ. ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅವರು ರಿಟೈರ್ಡ್ KSRP ಪೊಲೀಸ್ ಇದರಲ್ಲಿ ASI ಆಗಿ ವರ್ಕ್ ಮಾಡ್ತಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಈ ವರ್ಷ ಅವರೇ ಆಗಿ ಮುಂದೆ ಬಂದು ನಾನು ದೇವಾಲಯದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಮುಂದೆ ಬಂದರು. ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಬರಬೇಕು ಅಂತೇಳಿ ನಾವನ್ನು ಕೇಳಿಕೊಂಡು, ಅದೇ ರೀತಿ ಗೌಳಿ ಜನಾಂಗದವರು ಅಂದರೆ ನಮ್ಮ ಈ ಮಡಿಕೇರಿಯಲ್ಲಿ ರಾಜರ ಕಾಲದಿಂದ ಬಂದು ನೆಲೆಸಿರೋರು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೇವೆ. ರಾತ್ರಿ 12 ಗಂಟೆಗೆ ಪೂಜೆ ಇರುತ್ತೆ. ನಂತರದಲ್ಲಿ ಭಕ್ತಾದಿಗಳಿಗೆಲ್ಲ ಅನ್ನಸಂತರ್ಪಣೆ ಇರುತ್ತೆ. ಅದಾದಮೇಲೆ ಅನುಕೂಲ ಆಗುವಂತೆ ಒಂದು ಭಾನುವಾರ ಹೀಗೆ ಮೊಸರು ಕುಡಿಕೆ ಹೊಡೆಯುವಂಥ ಕಾರ್ಯಕ್ರಮ ಇರುತ್ತೆ. ವ್ರತಧಾರಿಗಳು ಮೊಸರು ಕುಡಿಕೆ ಹೊಡೆದು ಆಮೇಲೆ ಹೀಗೆ ಅವ್ರಿಗೆ ಕಾಂಪಿಟಿಷನ್ ಅಂತ ಇರುತ್ತೆ. ಮಕ್ಕಳಿಗೆ ಛದ್ಮವೇಷ ಕಾರ್ಯಕ್ರಮವೂ ಇರುತ್ತೆ. ಮುಂಚೆ ಬರೀ ನಮ್ಮ ಸಮುದಾಯದವರು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಸರ್ಕಾರದ ಸಹಯೋಗದೊಂದಿಗೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಯುತ್ತೆ. ನಾವು ಈ ಒಂದು ಕಂಚಿಕಾಮಾಕ್ಷಿ ದೇವಾಲಯವು ನಮ್ಮ ಗೌಳಿ ಬೀದಿಯಲ್ಲಿ ಇದ್ದು ಇಲ್ಲಿ ಆಚರಿಸುವಂತಹ ಈ ಕಾರ್ಯಕ್ರಮ ಏನಿದೆ ಇದು ಸುಮಾರು ವರ್ಷದಿಂದ ಇಲ್ಲಿ ಆಚರಿಸ್ಕೊಂಡ್ಬರ್ತಾ ಇದ್ದಾರೆ. ಮೊಸರು ಕುಡಿಕೆ ಮತ್ತು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಛದ್ಮವೇಷ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಹಾಗೆ ನಾನು ಪ್ರತಿ ವರ್ಷವೂ ಇಲ್ಲಿ ನಡೆಯುವಂತಹ ಛದ್ಮವೇಷ ಏನಿದೆ ಕಾರ್ಯಕ್ರಮ ಅದರಲ್ಲಿ ಒಂದು ಜಡ್ಜ್ಮೆಂಟ್ ಅಂತೇಳಿ ಮಾಡಲಿಕ್ಕೆ ಪ್ರತಿ ಸತಿನೂ ನಾನು ಭಾಗವಹಿಸ್ತೀನಿ. ಹಾಗೆ ಈ ವರ್ಷವೂ ಸಹ ಆ ಒಂದು ಪುಟ್ಟ ಮಕ್ಕಳ ಒಂದು ಛದ್ಮವೇಷದಲ್ಲಿ 1ನೇ ಸ್ಥಾನ 2ನೇ ಸ್ಥಾನ ಅಂತೇಳಿ ಬರುವಂಥದ್ದಕ್ಕೆ ನಾನು ಜಡ್ಜ್ಮೆಂಟಿಗೆ ಅಂತೇಳಿ ಬಂದಿರೋವಂಥದ್ದು. ಹಾಗೆ ನಾನು ಬಂದ ಶುರುವಿಂದನೂ ನಾನು ಈ ಏರಿಯಾದಲ್ಲಿ ಇರುವಂಥ ಅಷ್ಟು ವರ್ಷದಿಂದನೂ ಪ್ರತಿ ವರ್ಷವೂ ಈ ಒಂದು
ಆಚರಣೆಯನ್ನು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂತೇಳಿದ್ರೆ ಈ ಥರ ಆಚರಣೆಗಳು ಈ ಕಾಲದಲ್ಲಿ ಎಲ್ಲ ಕಡೆಯೂ ನಶಿಸಿ ಹೋದಂತಹ ಇಂಥಲ್ಲಿ ಎಷ್ಟೋ ವರ್ಷಗಳಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಹಬ್ಬವನ್ನು ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂಚೆ ಇದನ್ನು ಕಾಂಪಿಟೇಷನ್ ರೀತಿಯಲ್ಲಿ ನಡೆಸ್ತಿದ್ರು, ಆದರೆ ಇವಾಗ ಆ ಥರ ರೀತಿಯಲ್ಲಿ ಇಲ್ಲ. ಹಾಗೆ ಒಂದು ಮೊಸರು ಕುಡಿಕೆಯ ಇದನ್ನು ಏನು ಮಡಿಕೆಯನ್ನು ಹೊಡೆಯೋ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಚಾಲನೆ ಮಾಡ್ತಾರೆ. ಹಾಗೆ ಇದು ಮುಂದೆನೂ ಇನ್ನು ಸುಮಾರು ವರ್ಷದ ತನಕನೂ ನಡಿಬೇಕು ಅಂತ ಹೇಳೋ ಒಂದು ಆಚರಣೆಯಲ್ಲಿ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ದಕ್ಕೆ ಧನ್ಯವಾದಗಳು. ಮೊಸರು ಕುಡಿಕೆ ಸ್ಪರ್ಧೆಯ ನಂತರ ಮಕ್ಕಳಿಗೆ ಏರ್ಪಡಿಸಲಾಗಿದ್ದ ಶ್ರೀಕೃಷ್ಣ ರಾಧೆಯರ ಛದ್ಮವೇಷ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಶ್ರೀಕೃಷ್ಣ ವೇಷಧಾರಿಗಳು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು.